ವಾಲ್ಮೀಕಿ ಅಭಿವೃದ್ಧಿ ಹಗರಣದ ತನಿಖೆಯಲ್ಲಿ ಸ್ಫೋಟಕ ವಿಚಾರ ಬಹಿರಂಗಗೊಂಡಿದ್ದೆ. ಯಾರದ್ದೋ ಖಾತೆ, ಯಾರದ್ದೋ ದುಡ್ಡು, ಮತ್ಯಾರಿಗೋ ವಿಚಾರಣೆ. ಕಂಪನಿ ಮಾಲೀಕರ ಗಮನಕ್ಕೆ ತರದೆ ಕೋಟಿ ಕೋಟಿ ವಹಿವಾಟನ್ನು ನಡೆಸಲಾಗಿದೆ. ಕಂಪನಿ ಹೆಸರಲ್ಲಿ ನಕಲಿ ಖಾತೆಗಳನ್ನು ತೆರೆದು ಕೋಟಿ ಕೋಟಿ ಹಣವನ್ನು ವಹಿವಾಟು ಮಾಡಲಾಗಿದೆ. ಮಾಲೀಕರನ್ನ ಕರೆಸಿ ವಿಚಾರಣೆ ನಡೆಸಿದಾಗ ಆ ಸಂದರ್ಭದಲ್ಲಿ ಅಸಲಿ ಸತ್ಯ ಬೆಳಕಿಗೆ ಬಂದಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ನಕಲಿ ಖಾತೆಗಳು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಂದೇಶ್, ಈಗಾಗಲೇ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಬಂದಿವೆ. ಯಾಕಂದ್ರೆ ಈಗ ತನಿಖೆ ಕೈಗೆತ್ತಿಕೊಂಡಂತ SIT ಅಧಿಕಾರಿಗಳು ಕಂಪ್ಲೀಟ್ ಆಗಿ ಆ ಒಂದು ಹಣದ ವರ್ಗಾವಣೆ ಕುರಿತಂತೆ ಜೊತೆಗೆ ಹಣದ ವಹಿವಾಟು ಕುರಿತಂತೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಯಾವುದೋ ಒಂದು ಕಂಪನಿಯ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗಳನ್ನು ಸೃಷ್ಟಿ ಮಾಡೋದು, ಆ ಬ್ಯಾಂಕ್ ಖಾತೆಗಳನ್ನ ಏನು ತೆರೆದಿರ್ತಾರೆ ಅದು ನಿಜವಾದ ಮಾಲೀಕರಿಗೆ, ಅಂದ್ರೆ ಯಾವ ಬ್ಯಾಂಕ್ನ ಒಂದು ಹೆಸರಿನಲ್ಲಿ ತೆಗೆದಿರ್ತಾರೋ ಅಥವಾ ಯಾರ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆಗೆದಿರ್ತಾರೋ ಅವ್ರಿಗೆ ಯಾವುದೇ ಮಾಹಿತಿಗಳು ಕೂಡ ಇರಲಿಲ್ಲ. ಹಾಗಾಗಿ ಕಂಪನಿಗಳ ಹೆಸರಲ್ಲಿ ನಕಲಿ ಖಾತೆಗಳನ್ನು ತೆರೆದು ಆ ಒಂದು ಖಾತೆಗಳಿಗೆ ವಾಲ್ಮೀಕಿ ನಿಗಮದ ಖಾತೆಯಿಂದ ನೇರವಾಗಿ ಸುಮಾರು 5 ಕೋಟಿಯಂತೆ 20 ಕೋಟಿಗೂ ಅಧಿಕವಾದ ಒಂದು ಹಣವನ್ನು ಈಗಾಗಲೇ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾವಾಗ SIT ಅಧಿಕಾರಿಗಳು ಆ ಒಂದು ಕಂಪನಿಯ ಅಥವಾ ಏನು ಕಂಪನಿಯ ಖಾತೆ ಹೆಸರಿನಲ್ಲಿ ಖಾತೆಯನ್ನು ತೆರೆದಿರ್ತಾರೆ, ಆ ಖಾತೆಯ ಯಾರ ಹೆಸರಲ್ಲಿದೆ ಅಥವಾ ಆ ಅಕೌಂಟ್ ಯಾರ ಹೆಸರಲ್ಲಿದೆ, ವಾಲ್ಮೀಕಿ ನಿಗಮ ಮಂಡಳಿಯ ಖಾತೆಯಿಂದ ಹಣ ಏನು ಟ್ರಾನ್ಸ್ಫರ್ ಆಗಿದೆ, ಆ ಟ್ರಾನ್ಸ್ಫರ್ ಆಗಿರುವಂತಹ ಅಕೌಂಟ್ಗಳು, ಆ ಅಕೌಂಟ್ನ ಮೂಲ ಮಾಲೀಕರು ಅಥವಾ ಅಕೌಂಟ್ ಯಾರ ಹೆಸರಿನಲ್ಲಿದೆ ಅವರನ್ನ ಕರೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಯಾವ ವಿಚಾರವೂ ಕೂಡ ಗೊತ್ತಿಲ್ಲ. ಅಂದ್ರೆ ಅವರ ಅಕೌಂಟ್ನಲ್ಲಿ ಇಷ್ಟು ಕೋಟ್ಯಾಂತರ ರೂಪಾಯಿ ಹಣ ಇದೆ ಅನ್ನೋದರ ಮಾಹಿತಿಯೇ ಇಲ್ಲಿವರೆಗೂ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಅಂದ್ರೆ ಅವಾಗ ಗೊತ್ತಾಗುತ್ತೆ ನಕಲಿ ಖಾತೆಗಳನ್ನ ಇವರು ತೆರೆದಿದ್ದಾರೆ ಅಂತ. ಅಂದ್ರೆ ಯಾರ ಕಂಪನಿ ಹೆಸರಲ್ಲಿ ಅಥವಾ ಯಾರ ಹೆಸರಿನಲ್ಲಿ ಇವರು ಖಾತೆಯನ್ನು ತೆರೆದಿದ್ರೋ ಆ ಹೆಸರಿನವರಿಗೆ ಇಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ನಮ್ಮ ಹೆಸರಿನಲ್ಲಿರುವಂತಹ ಒಂದು ಖಾತೆಯಲ್ಲಿ ಇಷ್ಟು ಕೋಟಿ ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳು ಕೂಡ ಲಭ್ಯವಿರಲಿಲ್ಲ. ಈಗ ಸದ್ಯ 4 FIRಗಳು ಬೆಂಗಳೂರಿನ ವಿಜಯನಗರ ಪೊಲೀಸ್ ಠಾಣೆ ಹಾಗೆ KP ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ 4 FIRಗಳು ಈಗಾಗಲೇ ದಾಖಲಾಗಿದೆ. ಅಂದ್ರೆ ನಮ್ಮ ಹೆಸರಿನಲ್ಲಿ ನಕಲಿ ಖಾತೆಯನ್ನು ತೆರೆದು ಈ ರೀತಿಯಲ್ಲಿ ವಾಲ್ಮೀಕಿ ನಿಗಮದ ಕೋಟ್ಯಾಂತರ ರೂಪಾಯಿ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತೇಳಿ ಪೊಲೀಸ್ ಠಾಣೆಗೆ ಈಗ ದೂರನ್ನು ಕೊಟ್ಟಿದ್ದಾರೆ. ವಿಜಯನಗರದಲ್ಲಿ 2 ದೂರು ಹಾಗೆ KP ಅಗ್ರಹಾರದಲ್ಲಿ 2 ದೂರು, ಅಂದ್ರೆ ಈ 4 ದೂರುಗಳನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಈಗಾಗಲೇ ಪೊಲೀಸರು. ಆದ್ರೆ 4 FIRಗಳು ಕೂಡ ಅಧಿಕೃತವಾಗಿ ಈಗ SITಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ SIT ಅಧಿಕಾರಿಗಳು ನಕಲಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡಿದವರು ಯಾರು, ಜೊತೆಗೆ ಇವರ ಒಂದು ಪರ್ಮಿಷನ್ ಇಲ್ಲದೆ ಅಥವಾ ಇವರಿಗೆ ಗೊತ್ತಿಲ್ಲದೆ ಹೇಗೆ ಇವರು ಆ ಒಂದು ಅಕೌಂಟ್ಗಳನ್ನ ತೆರೆಯೋದಕ್ಕೆ ಕಾರಣವಾಯಿತು ಅಥವಾ ಬ್ಯಾಂಕ್ನವ್ರದ್ದು ಇಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಾ, ಈ ಎಲ್ಲದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಮುಂದಿನ ಹಂತದಲ್ಲಿ ತನಿಖೆಯನ್ನ ನಡೆಸಲಿದ್ದಾರೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.